ಡಿಕೆ ಬ್ರದರ್ಸ್ ದಿಲ್ಲಿಗೆ ಹೋಗಿ ಬಂದ ಮೇಲೆ ಸಚಿವ ಸತೀಶ್ ಜಾರಕಿಹೊಳಿ ದಿಲ್ಲಿಗೆ ಹೋಗಿದ್ದಾರೆ. ಸಿಎಂ ಸಿದ್ದು ಕುರ್ಚಿಯನ್ನ ಗಟ್ಟಿಗೊಳಿಸೋಕೆ ಹೋಗಿರುವಂತಹ ಸಚಿವ ಸತೀಶ್ ಜಾರಕಿಹೊಳಿ ಅದರ ಜೊತೆಗೇನೆ ಅಹಿಂದ ನಾಯಕತ್ವವನ್ನು ಗಟ್ಟಿಗೊಳಿಸುವುದಕ್ಕೆ ಮುಂದಾಗಿದ್ದಾರೆ. ಒಂದೇ ಅರ್ಥದಲ್ಲಿ ಹೇಳೋದಾದ್ರೆ ಈ ವಿಚಾರದಲ್ಲಿ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯುವ ಪ್ರಯತ್ನ ಮಾಡಿದ್ದಾರೆ ಸಾಹುಕಾರ್. ಅಕ್ಟೋಬರ್ 22, 2025 ಸತೀಶ್ ಉತ್ತರಾಧಿಕಾರಿ. ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕ ಸಿಗೋದು ಬಹಳ ಕಷ್ಟ ಅಂತ ಕೆಲಸನ ಜಾರಕಿಹೊಳಿ. ಏಪ್ರಿಲ್ 17, 2026 ವಾಪಸ್ ತಗೊಳ್ಳಲೇಬೇಕು. ಅದೇ ನಾವು ಹೇಳಿದ್ವಿ, ನಾವು ಅವ್ರು ತೊಗೊಳ್ಳೇಬೇಕು, ವಾಪಸ್ ತೊಗೊಳ್ಳಿ. ಅವ್ರಿಗೆ ನೋಟಿಸ್ ಕೊಡೋಣ, ರಿಪ್ಲೈ ಬರಲಿ. ಬಂದಮೇಲೆ ಅದನ್ನು ಹೈಕಮಾಂಡಿಗೆ ಕಳಿಸಿ ಅಪ್ರೂವಲ್ ತೊಗೋಬೇಕಾಗುತ್ತೆ. ಯಾಕಂದರೆ ಬಂದಿದ್ದು ಡೆಲ್ಲಿಯಿಂದ, ಸೊ ಮತ್ತೆ ಡೆಲ್ಲಿಗೆ ಕಳಿಸಂತ ಹೇಳಿದ್ವಿ. ಅವ್ರಿಗೆ ಟೈಮ್ ತೊಗೊಳ್ಬೇಕು ಅಷ್ಟೇ. ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಇವತ್ತೆಲ್ಲ ನಾವು ಇಲ್ಲಿ ಬಂದಿದ್ದು ಅವರು ಅಧ್ಯಕ್ಷ ಕಡೆ. ಏಪ್ರಿಲ್ 23, 2026 ಸರಿಪಡಿಸೋ ಕೆಲಸ ಮಾಡಲಾಗುತ್ತೆ. ನೋಡಿ, ಎಂಟೈರ್ ಸಮುದಾಯಕ್ಕೆ ಏನು ಅನ್ಯಾಯ ಆಗಿಲ್ಲ. ಒಂದು ಭಾಗದಲ್ಲಿ, ಒಂದು ತಾಲೂಕಿನಲ್ಲಿ ಆಗಿರುವಂಥ ಘಟನೆ ಅಷ್ಟೇ. ಅದನ್ನು ಸರಿಪಡಿಸ್ಲಿಕ್ಕೆ ಮಾಡ್ತೀವಿ, ಹೇಳಿದಲ್ಲ, ಸರಿಪಡಿಸ್ಲಿಕ್ಕೆ ಪ್ರಯತ್ನ ಎಲ್ಲರೂ ಮಾಡ್ತಾ ಇದ್ದೀವಿ, ಮಾಡ್ತೀವಿ. ಸಿಎಂ ಸಿದ್ದು ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಕ್ಟೋಬರ್ 22, 2025 ಈ ರೀತಿ ಹೇಳಿದ್ದ ಯತೀಂದ್ರ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದ್ದರು. ಸಿದ್ದು ನಂತರ ಸತೀಶ್ ಜಾರಕಿಹೊಳಿಯೇ ಅಹಿಂದ ನಾಯಕ ಅಂತ ಬೆಳಗಾವಿಯ ರಾಯಭಾಗದಲ್ಲಿ ಮಾತಾಡಿದ್ದ ಯತೀಂದ್ರ ಕೆಲವರ ಸಿಎಂ ಕುರ್ಚಿ ಆಸೆಗೆ ಟಾಂಗ್ ಕೊಟ್ಟಿದ್ರು. ಯತೀಂದ್ರ ಈ ರೀತಿ ಹೇಳಿದ್ಮೇಲೆ ಸ್ವಲ್ಪ ದಿನ ಚರ್ಚೆಯಲ್ಲಿದ್ದ ಆ ಮಾತು ನಂತರ ಸೈಲೆಂಟ್ ಆಯಿತು. ಯತೀಂದ್ರ ನಿಜಕ್ಕೂ ಆ ರೀತಿ ಹೇಳಿದ್ರೋ ಅಥವಾ ಬಾಯಿ ಮಾತಿಗೆ ಹಾಗೆ ಹೇಳಿದ್ರೋ ಗೊತ್ತಿಲ್ಲ. ಇತ್ತೀಚಿನ ದಿನಗಳಲ್ಲಿ ಅದೆಲ್ಲ ನಿಜವಾಗ್ತಿರೋ ಲಕ್ಷಣಗಳು ಕಾಣಿಸ್ತಿವೆ. ಇವತ್ತು ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿ ಇದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿ ಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕ ಸಿಗೋದು ಬಹಳ ಕಷ್ಟ ಅಂತ ಕೆಲಸನ ಜಾರಕಿಹೊಳಿ. ಅಹಿಂದ ಸಮುದಾಯದ ನಾಯಕನಾಗೋಕೆ ಸಾಹುಕಾರ್ ಏನೇನು ಮಾಡಬೇಕೋ ಅದೆಲ್ಲ ಮಾಡ್ತಾ ಇದ್ದಾರೆ. ಹೌದು, ಈಗ ಸದ್ಯಕ್ಕೆ ದಾವಣಗೆರೆ ದಂಗಲ್ ನಡೆಯುತ್ತಿದೆ. ದಾವಣಗೆರೆ ದಂಗಲ್ ಮುಸ್ಲಿಂ ಸಮುದಾಯದ ನಾಯಕರನ್ನ ಇಕ್ಕಟ್ಟಿಗೆ ಸಿಲುಕೋ ಹಾಗೆ ಮಾಡಿದೆ. ಪಕ್ಷದ ವಿರುದ್ಧ ಪಿತೂರಿ ನಡೆಸಿದ ಆರೋಪದ ಮೇಲೆ ಈಗಾಗಲೇ ಇಬ್ಬರಿಗೆ ಗೇಟ್ ಪಾಸ್ ನೀಡಿದೆ ಕಾಂಗ್ರೆಸ್. ಜಮೀರ್ ಮೇಲೆಯೂ ತೂಗುಗತ್ತಿ ನೇತಾಡ್ತಿದೆ. ಈ ಟೈಮಲ್ಲಿ ಮುಸ್ಲಿಂ ನಾಯಕರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಇದೇ ಸತೀಶ್ ಜಾರಕಿಹೊಳಿ. ಜಬ್ಬಾರ್ ಮತ್ತು ನಸೀರ್ ವಿರುದ್ಧ ಕ್ರಮಗಳನ್ನು ಪರಿಶೀಲಿಸಬೇಕು ಅಂತ ಒತ್ತಾಯಿಸಿದ್ದ ಸತೀಶ್ ಜಾರಕಿಹೊಳಿ ನಂತರ ಜಮೀರ್ ಪರವಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದ್ರು. ಜಮೀರ್ ವಿರುದ್ಧ ಕ್ರಮ ವಹಿಸದಂತೆ ಪ್ರಯತ್ನ ಪಟ್ಟಿದ್ದರು. ಈಗ ಇಂಥದ್ದೇ ಮತ್ತೊಂದು ನಡೆ ಪ್ರದರ್ಶಿಸಿದ್ದಾರೆ ಸತೀಶ್ ಜಾರಕಿಹೊಳಿ. ದಿಲ್ಲಿಗೆ ಹೋದ್ರು ಸಾಹುಕಾರ್, ಒಂದೇ ಏಟಲ್ಲಿ ಎರಡು ಹಕ್ಕಿ ಹೊಡೆದ್ರು. ಸಿದ್ದು ಕುರ್ಚಿ ರಕ್ಷಣೆ ಜೊತೆಗೆ ಅಹಿಂದ ನಾಯಕತ್ವಕ್ಕೆ ದಾಳ. ಹೇಗಿದೆ ಗೊತ್ತಾ ಸಾಹುಕಾರ್ ಉರುಳಿಸ್ತಾ ಇರೋ ಅಹಿಂದಾಸ್ತ್ರ? ಡಿಕೆಶಿ ಈಗಾಗಲೇ ದಿಲ್ಲಿಗೆ ಹೋಗಿ ಬಂದಿದ್ದಾರೆ. ಸಿಎಂ ಕುರ್ಚಿ ಕೊಡಿಯಂತ ರಾಹುಲ್ ಗಾಂಧಿ ಬಳಿ ಮನವಿ ಮಾಡಿಕೊಳ್ಳೋಕ್ ಹೋಗಿದ್ದ ಡಿಕೆ ರಾಹುಲ್ ಗಾಂಧಿ ಸಿಗದ ಕಾರಣಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಕೆಸಿ ವೇಣುಗೋಪಾಲ್ ಅವರ ಬಳಿಯೇ ತಮ್ಮ ಬೇಡಿಕೆ ಮಂಡಿಸಿದ್ದಾರೆ. ಸಿಎಂ ಕುರ್ಚಿ ಕೊಡಿ, ಇಲ್ಲ ಅಂದ್ರೆ ಕಡೆ ಪಕ್ಷ ಪವರ್ ಶೇರಿಂಗ್ ವಿಚಾರಕ್ಕೆ ಕ್ಲಾರಿಟಿ ಕೊಡಿ ಅಂತ ಒತ್ತಾಯಿಸಿದ್ದಾರೆ. ಆದ್ರೆ ಡಿಕೆ ಬ್ರದರ್ಸ್ಗೆ ಬುದ್ಧಿ ಹೇಳಿರೋ ಹೈಕಮಾಂಡ್ ನಾಯಕರು ಸ್ವಲ್ಪ ದಿನ ತಾಳ್ಮೆಯಿಂದ ಇರುವಂತೆ ಹೇಳಿದ್ದಾರೆ. ರಾಹುಲ್ ಗಾಂಧಿ ಬಂದಾಕ್ಷಣ ಭೇಟಿಗೆ ಡೇಟ್ ಫಿಕ್ಸ್ ಮಾಡ್ತೇವೆ ಅಂತ ಭರವಸೆ ಕೊಟ್ಟು ಕಳಿಸಿದ್ದಾರೆ. ಆಯ್ತು, ಏನೋ ಮಾಡಿ ಅಂತ ಡಿಕೆ ಬ್ರದರ್ಸ್ ವಾಪಸ್ ಆಗ್ತಾ ಇದ್ದಂತೆ ದಿಢೀರನೆ ದಿಲ್ಲಿಗೆ ಹೋಗಿದ್ದಾರೆ ಸತೀಶ್ ಜಾರಕಿಹೊಳಿ. ಯಾಕ್ ಗೊತ್ತಾ? ಅಹಿಂದಾಸ್ತ್ರ ಪ್ರಯೋಗಕ್ಕೆ, ಜೊತೆಗೆ ಸಿದ್ದು ಕುರ್ಚಿ ರಕ್ಷಿಸೋಕೆ. ಯಾವಾಗ ಸಿದ್ದು ಕುರ್ಚಿಗೆ ಕಂಟಕವಾಗುತ್ತೋ ಆಗ ಅಹಿಂದ ಸಮುದಾಯ ಸಿದ್ದು ಹಿಂದೆ ನಿಂತ್ಕೊಳ್ಳುತ್ತೆ.
ಅಹಿಂದ ಸಮಾವೇಶ ಮಾಡಿ ಸಿದ್ದು ಪರ ಪವರ್ ಶೋ ಮಾಡಲಾಗುತ್ತೆ. ಆಗ ತನ್ನಿಂದ ತಾನಾಗೇ ಸಿದ್ದುಗೆ ಕುರ್ಚಿ ಕಂಟಕ ದೂರವಾಗುತ್ತೆ. ಈಗ ಕೆಲವೇ ದಿನಗಳ ಹಿಂದೆ ಡಿಕೆ ಬ್ರದರ್ಸ್ ದಿಲ್ಲಿಗೆ ಹೋಗಿದ್ದು ಸಿದ್ದು ಕುರ್ಚಿಯನ್ನ ಕಸಿದುಕೊಳ್ಳೋಕೆ. ಆದ್ರಿಂದ ಅದನ್ನ ರಕ್ಷಣೆ ಮಾಡೋಕಂತಾನೆ ಸತೀಶ್ ಜಾರಕಿಹೊಳಿ ದಿಲ್ಲಿಗೆ ಹೋಗಿದ್ದಾರೆ. ಸೋಮವಾರ ಬೆಳಿಗ್ಗೆ ಸುರ್ಜೇವಾಲಾ ಭೇಟಿಯಾಗಿ ಅಹಿಂದ ಸಮಾವೇಶದ ಬಗ್ಗೆ ಮಾಹಿತಿ ನೀಡಿದ ಸತೀಶ್ ಜಾರಕಿಹೊಳಿ ಮುಸ್ಲಿಂ ನಾಯಕರ ವಿರುದ್ಧದ ಕ್ರಮವನ್ನ ಮರುಪರಿಶೀಲಿಸುವಂತೆ ಮನವಿ ಮಾಡಿದ್ದಾರೆ. ಇಷ್ಟೇ ಅಲ್ಲದೆ ಇನ್ನೂ ಹಲವು ಮನವಿ ಮಾಡಿದ್ದಾರೆ. 30 ನಿಮಿಷ ಸುರ್ಜೇವಾಲಾ ಜೊತೆ ಸಾಹುಕಾರ್ ಚರ್ಚೆ ನಡೆಸಿದ್ದಾರೆ. ನಾಯಕತ್ವ ಗೊಂದಲವನ್ನ ಆದಷ್ಟು ಬೇಗ ಬಗೆಹರಿಸಿ ಸಿಎಂ ಬದಲಾವಣೆ ವಿಚಾರದಲ್ಲಿ ಗಂಭೀರವಾಗಿ ಯೋಚಿಸಿ ಸಂಪುಟ ಪುನರಚನೆ ಮಾಡಿ ಹೊಸಬರಿಗೆ ಅವಕಾಶ ಕೊಡಬೇಕು. ಉಳಿದ 2 ವರ್ಷದಲ್ಲಿ ಡ್ಯಾಮೇಜ್ ಕಂಟ್ರೋಲ್ ಆಗಬೇಕು. ಇಲ್ಲದಿದ್ದರೆ 2028ರ ಚುನಾವಣೆಯಲ್ಲಿ ಪಕ್ಷಕ್ಕೆ ಹಿನ್ನಡೆ ಪಕ್ಕಾ ಎಂದಿದ್ದಾರೆ ಸಾಹುಕಾರ್. ಅಹಿಂದ ಸಮಾವೇಶಕ್ಕೆ ಅನುಮತಿ ಪಡೆಯಲು ಸಾಹುಕಾರ್ ಯತ್ನ. ಈಗ ಸದ್ಯಕ್ಕೆ ಸಿಎಂ ಕುರ್ಚಿಯಲ್ಲಿ ಬದಲಾವಣೆಯಾಗೋದಾದ್ರೆ, ಸಂಪುಟ ಪುನರಚನೆ ಅಸ್ತ್ರ ಪ್ರಯೋಗವಾದ್ರೆ ಅಹಿಂದ ಅಸ್ತ್ರ ಪ್ರಯೋಗ ಮಾಡಬೇಕು ಅಂತ ಸಾಹುಕಾರ್ ತಯಾರಿ ನಡೆಸಿದ್ದಾರೆ. ಸುರ್ಜೇವಾಲಾ ಭೇಟಿಯಾಗಿ ಅಹಿಂದ ಸಮಾವೇಶದ ಅಸ್ತ್ರ ಪ್ರಯೋಗಿಸಿ ಸಿದ್ದು ಪಟ್ಟ ಉಳಿಸಲು ತೆರೆಮರೆ ತಂತ್ರ ನಡೆಸಿದ್ದಾರೆ. ಒಂದು ವೇಳೆ ಅವಕಾಶ ಸಿಕ್ಕರೆ ಭರ್ಜರಿಯಾಗಿ ಸಮಾವೇಶ ನಡೆಯಲಿದೆ. ಅಹಿಂದ ಸಮಾವೇಶಕ್ಕೆ ಸಿಗುತ್ತಾ ಗ್ರೀನ್ ಸಿಗ್ನಲ್? ಒಟ್ನಲ್ಲಿ ಸಿದ್ದರಾಮಯ್ಯ ಬಳಿಕ ಸತೀಶ್ ಜಾರಕಿಹೊಳಿ ಅಹಿಂದ ನಾಯಕತ್ವದ ಮುಂಚೂಣಿಯಲ್ಲಿದ್ದಾರೆ. ಅಹಿಂದಕ್ಕೆ 25 ವರ್ಷ ಹಿನ್ನೆಲೆ. ವಿಚಾರ ಸಂಕಿರಣದ ಬೆನ್ನಲ್ಲೇ ಅಹಿಂದ ಸಮಾವೇಶಗಳನ್ನ ರಾಜ್ಯಾದ್ಯಂತ ನಡೆಸಲು ಪ್ಲಾನ್ ಮಾಡಿರೋ ಸತೀಶ್ ಈ ಮೂಲಕ ಹೈಕಮಾಂಡ್ಗೆ ಸಂದೇಶ ರವಾನಿಸಿ ಸಿಎಂ ಕುರ್ಚಿ ಗಟ್ಟಿಗೊಳಿಸಲು ತೆರೆಮರೆಯ ತಂತ್ರಗಾರಿಕೆ ಪ್ರಯೋಗ ಮಾಡುತ್ತಿದ್ದಾರೆ ಎನ್ನಲಾಗ್ತಿದೆ. ಕೆಲವೇ ತಿಂಗಳ ಹಿಂದೆ ಶೋಷಿತರ ಹೆಸರಿನಲ್ಲಿ ದಲಿತ ಸಮಾವೇಶಕ್ಕೆ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಎಚ್ ಸಿ ಮಹದೇವಪ್ಪ ನಿರ್ಧರಿಸಿದ್ದರು. ಆದರೆ ಸಮಾವೇಶ ಮಾಡದಂತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಸೂಚಿಸಿದ್ದರು. ಇದೀಗ ಅಹಿಂದ ಸಮಾವೇಶಕ್ಕೆ ಅನುಮತಿ ಕೊಡ್ತಾರಾ ಅಥವಾ ಬ್ರೇಕ್ ಹಾಕ್ತಾರಾ ಅನ್ನೋದೇ ನಿಗೂಢವಾಗಿದೆ. ಸಿಎಂ ಕುರ್ಚಿಗಾಗಿ ಸೈಲೆಂಟ್ ಆಗಿ ತಂತ್ರ ಹೆಣೀತಿದ್ದಾರಾ ಡಿಕೆಶಿ? ಈಗಾಗಲೇ ದಿಲ್ಲಿಗೆ ಹೋಗಿದ್ದ ಡಿಕೆಶಿಗೆ ಹೈಕಮಾಂಡ್ ತಾಳ್ಮೆಯ ಪಾಠ ಮಾಡಿದೆ. ಕೆಲವೇ ದಿನ ವೇಟ್ ಮಾಡಿ ಅಂತ ಹೈಕಮಾಂಡ್ ಹೇಳಿರೋದ್ರಿಂದ ಡಿಕೆಶಿ ಎಚ್ಚರಿಕೆಯ ಹೆಜ್ಜೆ ಇಡ್ತಾ ಇದ್ದಾರೆ. ಬಹಿರಂಗವಾಗಿ ರಾಜಕೀಯ ಹೇಳಿಕೆ ನೀಡೋದನ್ನೇ ಕಡಿಮೆ ಮಾಡಿರೋ ಡಿಕೆಶಿ ತೆರೆಮರೆಯಲ್ಲೇ ರಾಜಕೀಯ ಕಸರತ್ತು ನಡೆಸ್ತಾ ಇದ್ದಾರೆ. ಹೈಕಮಾಂಡ್ ಸಲಹೆಯಂತೆ ಮೌನವಾಗಿಯೇ ಸಿಎಂ ಆಗೋಕೆ ತಂತ್ರ ರೂಪಿಸ್ತಾ ಇದ್ದಾರೆ ಎನ್ನಲಾಗ್ತಿದೆ. ಎರಡೂ ಕಡೆ ತಂತ್ರ ಪ್ರತಿತಂತ್ರ ನಡೀತಾ ಇದ್ರೆ ಕಾಂಗ್ರೆಸ್ನ ಸೀನಿಯರ್ಸ್ಗೆ ಸಂಪುಟ ಪುನರಚನೆಯದ್ದೇ ಚಿಂತೆ ಕಾಡುತ್ತಿದೆ. ಬೈ ಎಲೆಕ್ಷನ್ ರಿಸಲ್ಟ್ ಬಳಿಕ ದಿಲ್ಲಿಗೆ ಹೋಗ್ತಾರೆ ಕೈ ಸೀನಿಯರ್ಸ್. ನಾಯಕತ್ವ ಬಿಕ್ಕಟ್ಟಿನ ನಡುವೆ ಸಂಪುಟ ಪುನರಚನೆಗೆ ಹಿರಿಯ ಶಾಸಕರು ಪಟ್ಟು ಹಿಡಿದಿದ್ದಾರೆ. ಈಗಾಗಲೇ ಒಂದು ಸಭೆ ನಡೆಸಿರೋ ಅವರೆಲ್ಲ ಮತ್ತೊಂದು ಸುತ್ತಿನ ಸಭೆ ಸೇರಲು ಮುಂದಾಗಿದ್ದಾರೆ. ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ನೇತೃತ್ವದಲ್ಲಿ ಸಭೆಗೆ ನಿರ್ಧಾರ ಮಾಡಿದ್ದು ಹೈಕಮಾಂಡ್ ಮೇಲೆ ಮತ್ತಷ್ಟು ಒತ್ತಡ ಹೇರಲು ಪ್ಲಾನ್ ಮಾಡಿದ್ದಾರೆ. ಸಾಧ್ಯವಾದರೆ ರಾಹುಲ್ ಗಾಂಧಿ ಭೇಟಿಗೂ ಹಿರಿಯ ಶಾಸಕರು ಚಿಂತನೆ ನಡೆಸಿದ್ದು ಬೈ ಎಲೆಕ್ಷನ್ ರಿಸಲ್ಟ್ ಬಳಿಕ 40 ಶಾಸಕರು ದೆಹಲಿಗೆ ತೆರಳಲು ನಿರ್ಧಾರ ಮಾಡಿದ್ದಾರೆ. ನಾವು ಈಗ ಹೋದಾಗ ಸುರ್ಜೇವಾಲಾ ಅವರು ಮೇ 2nd ವೀಕ್ ಆರ್ 3rd ವೀಕ್ ಒಳಗೆ ನಿಮಗೆ ಒಂದು ಸಿಹಿ ಸುದ್ದಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ಕಾಂಗ್ರೆಸ್ ಅಧ್ಯಕ್ಷರಾದಂಥ ನಮ್ಮ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಭೇಟಿ ಮಾಡಿದ್ವಿ. ಅವರು ಕೂಡ ಆಯಿತು ನಮ್ಮ ಗಮನದಾಗಿದೆ, ಆದಷ್ಟು ಶೀಘ್ರವಾಗಿ ನಿಮ್ಮದೆಲ್ಲ ಮಾತಾಡ್ತೀವಿ ರಾಹುಲ್ ಗಾಂಧಿ ಅಂತ ಅವರು ಕೂಡ ಹೇಳಿದ್ದಾರೆ. ಆದ್ದರಿಂದ ನಾವು ಈಗ ಬೇರೆ ರಾಜ್ಯಗಳ ಚುನಾವಣೆ ಫಲಿತಾಂಶ 4ನೇ ತಾರೀಕು ಇರೋದ್ರಿಂದ ಅದಾದಮೇಲೆ ನಾವು ಈಗ ಮೊದಲೇ ಒಂದು ಮೀಟಿಂಗ್ ಸೇರಬೇಕು ಅಂತ ಎಲ್ಲ MLAಗಳು ಭಾಳ ಪ್ರೆಷರ್ ಆಗ್ತಾ ಇದ್ದಾರೆ. ಇಮಿಡಿಯೇಟ್ ಒಂದು ಮೀಟಿಂಗ್ ಕರೀರಿ ಅಂತ. ಬಿಫೋರ್ ರಿಸಲ್ಟ್ ಕರೀರಿ, ಆಮೇಲೆ ರಿಸಲ್ಟ್ ಆದಮೇಲೆ ನಾವೆಲ್ಲ ಒಟ್ಟಿಗೆ ಹೋಗೋಣ ಒಂದು 40 ಜನ ಅಂತ ಮಾತಾಡ್ತಾ ಇದ್ದೀವಿ. ಇದನ್ನ ಡಿಸೈಡ್ ಮಾಡಲಿ ಯಾವ ಡೇಟ್ ಹೋಗುವ ಅಂತ. ಬಟ್ 4ನೇ ತಾರೀಕು ಆದಮೇಲಂತೂ ಫಸ್ಟ್ ವೀಕ್ ಆದಮೇಲೆ 2nd ವೀಕ್ ಅಂತೂ 100% ನಾವು 40 ಜನ ಹೋಗ್ತೀವಿ. ನಾವು ಸಂಪುಟ ಪುನರಚನೆ ಮಾಡಬೇಕು ಅಂತ ನಾವು ಒತ್ತಾಯ ಮಾಡೇ ಮಾಡ್ತೀವಿ. ಈಗ ಕಾಂಗ್ರೆಸ್ನಲ್ಲಿ ಹಲವಾರು ಗೊಂದಲಗಳಿವೆ. 2 ವರ್ಷವಾದರೂ ನಾನು ಸಿಎಂ ಆಗಬೇಕು ಅಂತಿದ್ದಾರೆ ಡಿಕೆ. ಆದ್ರೆ ಸಿದ್ದರಾಮಯ್ಯನೇ ಸಿಎಂ ಆಗಿರಬೇಕು ಅಂತಿದೆ ಸಿಎಂ ಟೀಮ್. ಇದ್ರ ಜೊತೆಗೆ ಸಂಪುಟ ಪುನರಚನೆ ಕೂಗು ಜೋರಾಗಿದ್ದು ಹೈಕಮಾಂಡ್ ಇದನ್ನೆಲ್ಲ ಯಾವ ರೀತಿ ಪರಿಹರಿಸುತ್ತೆ ಕಾದು ನೋಡಬೇಕಿದೆ.